ತುಂಬಾನೇ ಲೇಟ್ ಆಯ್ತು, ಬಟ್ ಲೇಟೆಸ್ಟ್ ಆಗಿ ಮಾಡೋಣ, ಓಕೆನಾ? ಏನಪ್ಪಾ ಅಂದ್ರೆ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ನಮ್ಮ ಆಗಸ್ಟ್ ತಿಂಗಳೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಬರುವಂತಹ ತಿಂಗಳ ಅಪ್ಕಮಿಂಗ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಮಾತಾಡೋಣ ಇವತ್ತಿನ ವಿಡಿಯೋದಲ್ಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಮೊಬೈಲ್ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 11. ಓಕೆ, ಪಿಕ್ಸೆಲ್ ಅವರು ಹೋದ ವರ್ಷ 10 ಲಾಂಚ್ ಮಾಡಿದ್ರು, ಈ ವರ್ಷ 11 ಲಾಂಚ್ ಮಾಡ್ತಾ ಇದ್ದಾರೆ. ಈ ಸತಿ 9, 10 ಒಂದೇ ಡಿಸೈನ್ ಅಲ್ಲಿ ಬಂದಿತ್ತು. ಈ ಸತಿ ಸ್ವಲ್ಪ 11 ಡಿಸೈನ್, ಕ್ಯಾಮ್ರಾ ಬ್ಯಾಕ್ ಸೈಡ್ ಮತ್ತೆ ಏನ್ ಸೈಡಿಗೆ ನಮ್ದು ಅಂದ್ರೆ ಹಿಂದ್ಗಡೆ ಬ್ಯಾಕ್ ಅಲ್ಲಿ ಏನ್ ನಿಮ್ಗೆ ಕಾಣಿಸುತ್ತಲ್ಲ, ಸೊ ಅದ್ರ ಡಿಸೈನ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸೊ ಡಿಸ್ಪ್ಲೇ ನಿಮಗೆ ಕಾಣ್ತಿರ್ಬೋದು. ಓಕೆನಾ? ಪ್ರೊಸೆಸರ್ ಬಂದ್ಬಿಟ್ಟು ಟೆನ್ಸರ್ G6 ಪ್ರೊಸೆಸರ್ ಆಗಿರುತ್ತೆ. ಡಿಸ್ಪ್ಲೇ ಬಂದ್ಬಿಟ್ಟು 6.3 OLED 120 Hz ನ ಡಿಸ್ಪ್ಲೇ ಇದಾಗಿರುವಂತದ್ದು. ಕ್ಯಾಮ್ರಾ ಬಂದ್ಬಿಟ್ಟು 50 MP ಪ್ಲಸ್ ನಿಮ್ಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸೆಟಪ್ ನಿಮ್ಗೆ ಸಿಗ್ತಾ ಇರುವಂತದ್ದು. ಬ್ಯಾಟ್ರಿ ಬಂದ್ಬಿಟ್ಟು 4840 mAh ಬ್ಯಾಟ್ರಿ ಕೆಪಾಸಿಟಿ. OS ಬಂದ್ಬಿಟ್ಟು Android 17 ಬೇಸ್ಡ್ OS ಇದಾಗಿರುವಂತದ್ದು. ಇದರ ಪ್ರೈಸ್ ಬಂದ್ಬಿಟ್ಟು 89,000ದಿಂದ 1,08,500 ವರೆಗೂ ಇರುವಂತದ್ದು. ಇದು ಆಗಸ್ಟ್ 12ನೇ ತಾರೀಕು ಲಾಂಚ್ ಆಗ್ತಾ ಇರುವಂತದ್ದು. ಓಕೆ, ಈ ಪ್ರೊಸೆಸರ್ ಏನು ಯಾವುದು ಟೆನ್ಸರ್ G6 ಪ್ರೊಸೆಸರ್ ಏನಿರುತ್ತಲ್ಲ, ಲಿಟ್ರಲಿ ಗೂಗಲ್ ಅವ್ರದ್ದು ಪ್ರೊಸೆಸರ್ ಅಷ್ಟೇನು ಪವರ್ಫುಲ್ ಆಗಿರಲ್ಲ. ಓಕೆನಾ? ಕ್ಯಾಮ್ರಾ ಒಂದು ಬೆಸ್ಟ್ ಅನ್ಬೋದು, ಮತ್ತೆ OS ನಿಮಗೆ ಸಕಲಾಗು, ಮತ್ತೆ ಒಂದು ಒಪ್ಟಿಮೈಸ್ ಒಳ್ಳೆ ಚೆನ್ನಾಗಿ ಬರ್ಬೋದು. ಅದು ಬಿಟ್ರೆ ಗೂಗಲ್ ಪಿಕ್ಸೆಲ್ ಪರವಾಗಿಲ್ಲ. ಓಕೆ, ಮೊಬೈಲ್ ಬಿಲ್ಡ್ ಕ್ವಾಲಿಟಿ ಕೂಡ ಹೆವಿ ಇರುತ್ತೆ, ಬಟ್ ಪ್ರೊಸೆಸರ್ ಅದು ಎಲ್ಲ ಗಿಮಿಕ್ಸ್. ಎರಡನೇ ಮೊಬೈಲ್ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 11 Pro. ಓಕೆ, ಇದರ ಪ್ರೊಸೆಸರ್ ಕೂಡ ಅದೇ ಟೆನ್ಸರ್ G6 ಪ್ರೊಸೆಸರ್ ಆಗಿರುವಂತದ್ದು. ಇದರ ಡಿಸ್ಪ್ಲೇ ಬಂದ್ಬಿಟ್ಟು 6.3 LTPO OLED 120 Hz ನ ಡಿಸ್ಪ್ಲೇ ಇದಾಗಿರುವಂತದ್ದು. ಕ್ಯಾಮ್ರಾ ಬಂದ್ಬಿಟ್ಟು 50 MP ಸೆಟಪ್ ನಿಮ್ಗೆ ಇದರಲ್ಲಿ ಇದೆ. ಓಕೆನಾ? ಸಿಸ್ಟಮ್ 50 MP ಸಿಸ್ಟಮ್ 50 MP ಸೆಟಪ್ ಸಿಸ್ಟಮ್ ನಿಮ್ಗೆ ಇದರಲ್ಲಿ ಸಿಗ್ತಾ ಇರುವಂತದ್ದು. ಮತ್ತೆ ಬ್ಯಾಟ್ರಿ ಬಂದ್ಬಿಟ್ಟು 4900 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂತದ್ದು. ಓಕೆ, ಇದರ OS ಕೂಡ Android 17 ಬೇಸ್ಡ್ OS ಇದಾಗಿರುವಂತದ್ದು. ಇದರ ಪ್ರೈಸ್ ಬಂದ್ಬಿಟ್ಟು 1,05,000ದಿಂದ 1,39,999 ವರೆಗೆ ರೇಂಜ್ ವರೆಗೂ ಇದೆ. ಇದು ಕೂಡ ಆಗಸ್ಟ್ 12ನೇ ತಾರೀಕು ಲಾಂಚ್ ಆಗ್ತಿರುವಂತದ್ದು. ಮೂರನೇದಾಗಿ ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 11 Pro XL ಒಂದ್ಸತಿ ಬಂದಿತ್ತು, ಅದೇ ಗೂಗಲ್ ಪಿಕ್ಸೆಲ್ ಎಲ್ಲ ಸೇಮ್. ಇದರ ಪ್ರೊಸೆಸರ್ ಕೂಡ ಟೆನ್ಸರ್ G6 ಪ್ರೊಸೆಸರ್ ಇದು ಕೂಡ. ಓಕೆ, ಡಿಸ್ಪ್ಲೇ ಬಂದ್ಬಿಟ್ಟು 6.8 ನ LTPO OLED 120 Hz ನ ಡಿಸ್ಪ್ಲೇ. ಕ್ಯಾಮ್ರಾ ನಿಮಗೆ 50 MP ಸಿಸ್ಟಮ್ ನಿಮಗೆ ಸಿಗ್ತಾ ಇರುವಂತದ್ದು. ಬ್ಯಾಟ್ರಿ 5200 mAh ಬ್ಯಾಟ್ರಿ. OS ಇದು ಕೂಡ Android 17. ಇದರ ಪ್ರೈಸ್ ಬಂದ್ಬಿಟ್ಟು 1,25,000ದಿಂದ 1,52,000 ರೇಂಜ್ ಅಲ್ಲಿ ಇರುವಂತದ್ದು. ಓಕೆನಾ? ಇದು ಕೂಡ ಆಗಸ್ಟ್ 12ನೇ ತಾರೀಕು ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಂದ್ಬಿಟ್ಟು ಗೂಗಲ್ ಪಿಕ್ಸೆಲ್ 11 Pro ಫೋಲ್ಡಿಂಗ್ ಕೂಡ ಗೂಗಲ್ ಪಿಕ್ಸೆಲ್ ಇದು ಕೂಡ ಪ್ರೊಸೆಸರ್ ಟೆನ್ಸರ್ G6 ಪ್ರೊಸೆಸರ್ ಇದು ಕೂಡ. ಮತ್ತೆ ಇದರ ಡಿಸ್ಪ್ಲೇ ಬಂದ್ಬಿಟ್ಟು 8 ಫೋಲ್ಡಬಲ್ OLED ಡಿಸ್ಪ್ಲೇ. ಓಕೆನಾ? 8 ಇಂಚಿನ ಫೋಲ್ಡಬಲ್ OLED ಡಿಸ್ಪ್ಲೇ ಇದಾಗಿರುವಂತದ್ದು. ಕ್ಯಾಮ್ರಾ ನಿಮಗೆ ಟ್ರಿಪಲ್ ಫ್ಲಾಗ್ಶಿಪ್ ಕ್ಯಾಮ್ರಾಸ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಬ್ಯಾಟ್ರಿ 5000 mAh ಬ್ಯಾಟ್ರಿ ಕೆಪಾಸಿಟಿ ಇದಾಗಿರುವಂತದ್ದು. ಪ್ರೈಸ್ ಬಂದ್ಬಿಟ್ಟು 1,82,000ದಿಂದ 2,17,000 ವರೆಗೂ 17,000 ರೇಂಜ್ ವರೆಗೂ ಇರುವಂತದ್ದು ಮೊಬೈಲ್. ಇದು ಕೂಡ 12ನೇ ತಾರೀಕು ಆಗಸ್ಟ್ ಲಾಂಚ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಐದನೇದಾಗಿ ಬಂದ್ಬಿಟ್ಟು ರೆಡ್ಮಿ ನೋಟ್ 15. ಸೊ ಸಾರಿ ಗೈಸ್, ರೆಡ್ಮಿ ನೋಟ್ 17 5G. ಓಕೆನಾ? ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 4 Gen 4 ಪ್ರೊಸೆಸರ್ ಇದಾಗಿರುವಂತದ್ದು. ಡಿಸ್ಪ್ಲೇ ಬಂದ್ಬಿಟ್ಟು 6.7 inch ನ AMOLED 120 Hz ನ ಡಿಸ್ಪ್ಲೇ ಇದಾಗಿರುವಂತದ್ದು. ಕ್ಯಾಮ್ರಾ ನಿಮ್ಗೆ 50 MP ಸಿಗ್ತಾ ಇದೆ. ಬ್ಯಾಟ್ರಿ 8,000 mAh ಬ್ಯಾಟ್ರಿ ಕೆಪಾಸಿಟಿ. ಚಾರ್ಜಿಂಗು ಕೂಡ ನಿಮ್ಗೆ 67 ವ್ಯಾಟ್ ಸಿಗ್ತಾ ಇದೆ ಫಾಸ್ಟ್ ಚಾರ್ಜಿಂಗ್. ಓಕೆನಾ? ಪ್ರೈಸ್ ಬಂದ್ಬಿಟ್ಟು 22,000ದಿಂದ 30,000 ರೇಂಜ್ ಅಲ್ಲಿ ಇದೆ ಈ ಒಂದು ಮೊಬೈಲ್. ಓಕೆನಾ? ಆರನೇದಾಗಿ ಬಂದ್ಬಿಟ್ಟು ವಿವೋ S2 5G. ಈ ಒಂದು ಮೊಬೈಲ್ ಏನಿದೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಅಲ್ಲ, ಇದು MediaTek Dimensity ಪ್ರೊಸೆಸರ್. ಡಿಸ್ಪ್ಲೇ ಬಂದ್ಬಿಟ್ಟು AMOLED ಡಿಸ್ಪ್ಲೇ 120 Hz ರಿಫ್ರೆಶ್ ರೇಟಿಂಗ್ ಡಿಸ್ಪ್ಲೇ. ಕ್ಯಾಮ್ರಾ ಬಂದ್ಬಿಟ್ಟು 50 MP ಸೆಟಪ್ 50 MP ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಬ್ಯಾಟ್ರಿ 2,050 mAh ಬ್ಯಾಟ್ರಿ. ಚಾರ್ಜಿಂಗ್ ನಿಮಗೆ 90 ವ್ಯಾಟ್ಸ್ ನ ಚಾರ್ಜಿಂಗ್ ಸಿಗ್ತಾ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು 38,000ದಿಂದ 43,000 ರೇಂಜ್ ಅಲ್ಲಿ ಇರುವಂತಹ ಮೊಬೈಲ್ ಇದಾಗಿರುವಂತದ್ದು. ಆಕ್ಚುಲಿ ಎಲ್ಲಾ ಮೊಬೈಲ್ ಪ್ರೈಸ್ ಹಿಂಗ್ ಹೋಗ್ತಿದೆ ಹೊರತು ಹಿಂಗ್ ಬರ್ತಾ ಇಲ್ಲ.
ಎಲ್ಲ ರೇಂಜ್ ಮೇಲೆ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇಲ್ಲ. ನೋಡ್ಬೇಕು ಏನಾಗುತ್ತೋ. ಆಗಲೇ ಸೇಲ್ಸ್ ಡೌನ್ ಆಗ್ತಿದೆ, ಇನ್ನೇನೇನಾಗುತ್ತೋ ಏನೇನು ಬಾಕಿ ಟೈಮ್ ಅಷ್ಟೇ. 7ನೇ ಮೊಬೈಲ್ ಬಂದ್ಬಿಟ್ಟು ಪೋಕೋ M8 ಪವರ್ 5G. ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 4 Gen 4 ಪ್ರೊಸೆಸರ್, ಇದು ಕೂಡ ಅದೇ ಪ್ರೊಸೆಸರ್. ಡಿಸ್ಪ್ಲೇ ಬಂದ್ಬಿಟ್ಟು AMOLED 120Hz ಡಿಸ್ಪ್ಲೇ. ಕ್ಯಾಮ್ರಾ ಬಂದ್ಬಿಟ್ಟು 50 MP ಕ್ಯಾಮ್ರಾ ನಿಮಗೆ ಸಿಗ್ತಾ ಇದೆ. ಬ್ಯಾಟ್ರಿ ಕೂಡ 8000 mAh ಬ್ಯಾಟ್ರಿ. ಚಾರ್ಜಿಂಗು 47 ವ್ಯಾಟ್ಸ್ನ ಚಾರ್ಜಿಂಗ್ ನಿಮಗೆ ಸಿಗ್ತಾ ಇದೆ. ಯಾವ್ದು ನಾನು ಹೇಳಿದ್ನಲ್ಲ ರೆಡ್ಮಿ ನೋಟ್ 17 ಅದೇ ಸೇಮ್ ಸ್ಪೆಸಿಫಿಕೇಶನ್, ಇದರಲ್ಲೂ ಕೂಡ ಅದೇ ಸೇಮ್ ಲಿಟ್ರರಿ ಎಲ್ಲ ಸೇಮೇ ಇದೆ. ಪ್ರೈಸ್ ಬಂದ್ಬಿಟ್ಟು 18,999ರಿಂದ ಒಂದು 22,000 ರೇಂಜಲ್ಲಿ ಇರುವಂಥದ್ದು. ಇದು ಆಗಸ್ಟ್ 4ಗೆ ಬಿಡುಗಡೆ ಮಾಡಬಹುದು. ಮೊಬೈಲ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ F70 Pro 5G. ಓಕೆ, ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 6 Gen 3 ಪ್ರೊಸೆಸರ್. ಡಿಸ್ಪ್ಲೇ ಬಂದ್ಬಿಟ್ಟು 6.7 ಇಂಚ್ನ AMOLED 120Hz ಡಿಸ್ಪ್ಲೇ ಇದಾಗಿರುವಂಥದ್ದು. ಕ್ಯಾಮ್ರಾ ಬಂದ್ಬಿಟ್ಟು 50 MP OIS ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಬ್ಯಾಟ್ರಿ ಬಂದ್ಬಿಟ್ಟು 6000 mAh ಬ್ಯಾಟ್ರಿ. ಚಾರ್ಜಿಂಗ್ ಬಂದ್ಬಿಟ್ಟು 45 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಸಿಗ್ತಾ ಇದೆ. ಇದರ ಲಾಂಚಿಂಗ್ ಬಂದ್ಬಿಟ್ಟು 3 ಆಗಸ್ಟ್ 3ನೇ ತಾರೀಕು ಲಾಂಚ್ ಆಗ್ತಾ ಇರುವಂಥದ್ದು. 9ನೇ ಮೊಬೈಲ್ ಬಂದ್ಬಿಟ್ಟು ವಿವೋ V80. ಇದರ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 Gen 4. ಡಿಸ್ಪ್ಲೇ ಬಂದ್ಬಿಟ್ಟು AMOLED 144Hz ರಿಫ್ರೆಶ್ ರೇಟಿಂಗ್ ಇರುವಂತಹ ಡಿಸ್ಪ್ಲೇ ಇದಾಗಿರುವಂಥದ್ದು. ಕ್ಯಾಮ್ರಾ ಬಂದ್ಬಿಟ್ಟು ಝೈಸ್ ಕ್ಯಾಮ್ರಾ ಸಿಗ್ತಾ ಇದೆ ಈ ಒಂದು ವಿವೋ V80ಗೆ. ಬ್ಯಾಟ್ರಿ ಬಂದ್ಬಿಟ್ಟು 7200 mAh ಬ್ಯಾಟ್ರಿ. ಬ್ಯಾಟ್ರಿ ಕೆಪಾಸಿಟಿ ಈ ಸತಿ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಹಳೆ ವಿವೋ V70ಗೆ ಕಂಪೇರ್ ಮಾಡಿದ್ರೆ. ಓಕೆನಾ, ಚಾರ್ಜಿಂಗ್ ಬಂದ್ಬಿಟ್ಟು ಇದು ಕೂಡ 90 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಸಿಗ್ತಾ ಇದೆ. ಲಿಟ್ರಲಿ ಇದು ಮಿಡ್ ಆಗಸ್ಟ್ ಅಲ್ಲಿ ನಿಮಗೆ ಇದು ಲಾಂಚ್ ಆಗ್ಬೋದು. ಬಟ್ ಇದ್ರಲ್ಲಿ ನನಗೆ ವಿವೋ V70ಗೂ ವಿವೋ V80ಗೂ ಕಂಪೇರ್ ಮಾಡಿದ್ರೆ ಅಷ್ಟು ಏನು ಡಿಫ್ರೆನ್ಸೇ ಇಲ್ಲ ಅಂತ ಹೇಳ್ಬೋದು. ಕ್ಯಾಮ್ರಾ ಕೂಡ ಅದೇ ಝಾಯ್ಸ್ ಕ್ಯಾಮ್ರಾದವ್ರದ್ದೇ, ಮತ್ತೆ ಚಾರ್ಜಿಂಗ್ ಕೂಡ 90 ವ್ಯಾಟ್. ಬ್ಯಾಟ್ರಿ ಒಂದು ಚೇಂಜ್ ಆಗ್ಬೋದು. ಮತ್ತೆ ಪ್ರೈಸ್ 40,000 60,000 ಇರುವಂಥದ್ದು. ಏನು ಅನಿಸ್ತಾನೆ ಇಲ್ಲ, ಬಟ್ ಅಪ್ಗ್ರೇಡ್ ವರ್ಷನ್ ನಿಮ್ಗೆ ಸಿಗ್ಬಹುದು ವಿವೋ V80. ಓಕೆನಾ. ನಾಟ್ ದೆನ್ ಇನ್ ದ ಲಿಸ್ಟ್ iQOO Z11 5G. ಇದರ ಪ್ರೊಸೆಸರ್ ಬಂದ್ಬಿಟ್ಟು MediaTek 7500 ಪ್ರೊಸೆಸರ್ ಇದಾಗಿರುವಂಥದ್ದು. ಡಿಸ್ಪ್ಲೇ ಬಂದ್ಬಿಟ್ಟು AMOLED 120Hz ಡಿಸ್ಪ್ಲೇ. ಮತ್ತೆ ಕ್ಯಾಮ್ರಾ ಬಂದ್ಬಿಟ್ಟು 50 MP ಕ್ಯಾಮ್ರಾ. ಓಕೆ, 50 MP ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಬ್ಯಾಟ್ರಿ ಬಂದ್ಬಿಟ್ಟು 9020 mAh ಬ್ಯಾಟ್ರಿ ಇದಾಗಿರುವಂಥದ್ದು. ಚಾರ್ಜಿಂಗ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನಿಮಗೆ 90 ವ್ಯಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಪ್ರೈಸ್ ಅಂತೂ 25,000ದಿಂದ 30,000 ರೇಂಜಲ್ಲಿ ಇದು ಇರುವಂಥದ್ದು. ಓಕೆ, ಇದು ಆಗಸ್ಟ್ ಅಲ್ಲಿ ಲಾಂಚ್ ಆಗ್ತಿದೆ, ಬಟ್ ಎಕ್ಸ್ಪೆಕ್ಟೆಡ್ ಡೇಟ್ ಅವೇನು ಗೊತ್ತಿಲ್ಲ. ಓಕೆ, ಇದಾಗಿತ್ತು ಆಗಸ್ಟ್ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಸ್. ನಿಮಗೆ ಯಾವ ಮೊಬೈಲ್ ಇಷ್ಟ ಆಯಿತು ಕಾಮೆಂಟ್ ಮಾಡಿ. ನೀವು ಯಾವ್ದಾರು ಈ ತಿಂಗಳಲ್ಲಿ ಮೊಬೈಲ್ನ ಬೈ ಮಾಡಬೇಕಂತ ಇದ್ರೆ ನೋಡಿ, ನಿಮ್ಗೆ ಇಷ್ಟ ಆಯ್ತು ಅಂದರೆ ತಗೊಳ್ಳಿ, ಇಲ್ಲ ಅಂದರೆ ಕಾಯಿರಿ. ಓಕೆನಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.